ಪಹಲ್ಗಾಮ್ ಅಟ್ಯಾಕ್ ಅದೆಲ್ಲ ಆದ ನಂತರ ಮತ್ತೆ ಟೆನ್ಷನ್ ಹೆಚ್ಚಾಗಿದೆ. ಒಂದಷ್ಟು ಜನ ಯುದ್ಧ ಅಂತ ಇದ್ದಾರೆ, ಇನ್ನೊಂದಷ್ಟು ಜನ ಏನೇ ಆದರೂ ಯುದ್ಧ ಇಸ್ ನಾಟ್ ದಿ ಆನ್ಸರ್. ಇವೆಲ್ಲ ನೋಡಿದಾಗ ಈಗ ವಾರ್ ಮಾಡಲೇಬೇಕು, ಯಾಕಂದರೆ ಈಗ POK ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಆ ಒಂದು ಪ್ರಾಂತ ಇದೆಯಲ್ಲ, ಅದರಿಂದನೇ ಈಗ ಎಲ್ಲ ಈ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಟೆರರಿಸಮ್ ಫಂಡಿಂಗು ಮತ್ತು ಒಳಗೊಳಗೆ ಇದನ್ನು ಸ್ಲೀಪರ್ ಸೆಲ್ಸ್ಗಳು ಇವೆಲ್ಲ ಹಾಕಿ ಆ ಸಿಸ್ಟಮ್ನ ಬೆಳೆಸ್ತಾರಲ್ಲ, ಈ ವ್ಯವಸ್ಥೆ ಹೇಗೆ ನಡೆಯುತ್ತೆ ನಮ್ಮ ಜನಸಾಮಾನ್ಯರಿಗೆ ಸ್ವಲ್ಪ ಅರ್ಥ ಮಾಡಿಸ್ಬೋದಾ ಸರ್? ಖಂಡಿತ. ಈಗ ಈ ಟೆರರಿಸ್ಟ್ಗೆ ವೆಪನ್ ಸಿಸ್ಟಮ್ ಆಗಲಿ, ಆಮ್ನಿಷನ್ ಆಗಲಿ, ಅವರಿಗೆ ಫಂಡಿಂಗ್ ಎಲ್ಲ ಬಂದ್ಬಿಟ್ಟು ಈ ನಮ್ಮ ಚೈನಾ ಮತ್ತು ಆಫ್ಘಾನಿಸ್ತಾನ್ ಈ ಕಡೆಯಿಂದ ಕೊಡ್ತಾರೆ. ವೆಪನ್ ಅವಾಗ ಏನು 303 ಇತ್ತು, ಅದು ಒಂದು ಸಲ ಕಾಕ್ ಮಾಡಬೇಕಾಯಿತು, ಒಂದು ರೌಂಡ್ ಫೈರ್ ಮಾಡಬೇಕಾಯಿತು. ಈಗ AK-47 ಇದೆ, 40 ರೌಂಡ್ಸ್ ಒಂದೇ ಸಲ ಮ್ಯಾಗ್ಝಿನಲ್ಲಿ ಫಿಕ್ಸ್ ಮಾಡಿ ಒಂದು ಸಲ ಕಾಕ್ ಮಾಡಿದ್ರೆ 40 ಸಲ ನಾವು ಒಂದೇ ಸಲ ಫೈರ್ ಮಾಡ್ಬೋದು. ನಾನು ಸರ್ವೀಸಲ್ಲಿರಬೇಕಾದ್ರೆ ಕಾರ್ಗಿಲ್ ಪ್ರಾಂತದಲ್ಲಿದ್ದೆ. ಕಾರ್ಗಿಲ್ ಪಾಕಿಸ್ತಾನ ಸುಮಾರು 16 ಮೀಟ್ರ್ ಅಷ್ಟೇ. ನಾವು ಕಾರ್ಗಿಲಲ್ಲಿ ಇರಬೇಕು 16 ಮೀಟ್ರು. ನಾವು ಫ್ಲ್ಯಾಗ್ ಮೀಟಿಂಗ್ ಮಾಡ್ತಾಯಿದ್ವು ಅಲ್ಲಿ. ಅವ್ರ ಕಡೆಯಿಂದ ಅವರು ಹೆಡ್ ಬರ್ತಾಯಿದ್ರು, ನಮ್ಮ ಕಡೆಯಿಂದ ನಾವು ಹೆಡ್ ಹೋಗ್ತಾಯಿದ್ವು. ಅಲ್ಲೇನಾದರೂ ಕೆಲವು ಸಲ ಏನಾಗ್ತಾಯಿತ್ತು, ಅಲ್ಲಿ ಅನ್ವಾಂಟೆಡ್ ಮೂಮೆಂಟ್ಸ್ ಎಲ್ಲ ಆಗ್ತಾಯಿತ್ತು. ಬಿಗ್ಗೆಸ್ಟ್ ಚಾಲೆಂಜ್ ಈ ಸೋಲ್ಜರ್ಸ್ಗಳು ಫೇಸ್ ಮಾಡೋದೇನು ಸರ್ ವಾರ್ ಟೈಮಲ್ಲಿ? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.